ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಎನಫ್ 10 ಸ್ಯಾಚೆಟ್ ಬಗ್ಗೆ. ಎನಫ್ 10 ಸ್ಯಾಚೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಯಾವ ರೀತಿ ನೀವು ಇದನ್ನ ತಯಾರು ಮಾಡಬಹುದು, ಎಷ್ಟು ದಿನದ ಮಟ್ಟ ಇದನ್ನ ನೀವು ಯೂಸ್ ಮಾಡಬೇಕು, ಈ ಸ್ಯಾಚೆಟ್ ಯಾವ ರೀತಿ ನಿಮ್ಮ ಮೈ ಒಳಗಡೆ ಕೆಲಸ ಮಾಡುತ್ತೆ, ಇದನ್ನ ತಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಎನಫ್ 10 ಸ್ಯಾಚೆಟ್ ಇದು ಒಂದು ಅಲೋಪತಿಕ್ ಮೆಡಿಸಿನ್ ರೀ. ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನೋಡ್ರಿ, ನಿಮ್ಮ ಮಕ್ಕಳಿಗೆ ಏನ್ರ ಡೈರಿಯಾ ಅಂದ್ರೆ ಬೇದಿ ಪಾಟಿ ಹತ್ತೈತೆ ಅಂದ್ರ, ನೀರ್ ಹೊಂಟೈತೆ ಅಂದ್ರ, ಅಳಕ್ ಹೊಂಟೈತಿ, ಬಹಳ ಜಾಸ್ತಿ ಹೊತ್ತು ಮಾಡವಂತಾರಂದ್ರ, ಇದು ಹೊಸದಾಗಿ ಏನೇ ಬೈದಿ ಚಾಲು ಆಗೈತೆ ಅಂದ್ರ ಅದನ್ನ ಗುಣಪಡಿಸಿ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ನಿಮ್ಮ ಮಕ್ಕಳಿಗೆ ಏನ್ರ ಕ್ರಾನಿಕ್ ಡೈರಿಯಾ ಅಂದ್ರೆ ಬಹಳ ಹಳೆ ಸಮಸ್ಯೆ ಐತಿ, ಹೊಟ್ಟೆ ಯಾವಾಗ್ಲೂ ಜಾಡಿಸ್ತಾ ಇರ್ತೈತೆ ಅಂದ್ರೆ ಆವಾಗ ಇದನ್ನ ಹಾಕಕ್ ಹೋಗ್ಬಾರ್ದು. ಇಲ್ಲ ಏನ್ರ ನಿಮ್ಮ ಮಕ್ಕಳು ಆಂಟಿಬಯೋಟಿಕ್ ಸೇವನೆ ಮಾಡ್ಯಾರ, ಅದ್ರ ಸೈಡ್ ಎಫೆಕ್ಟ್ ಮೂಲಕ ಅವ್ರಿಗೆ ಏನ್ರ ಬೇದಿ ಆಗೈತೆ ಅಂದ್ರ ಆವಾಗ ಇದನ್ನ ಮಕ್ಕಳಿಗೆ ಹಾಕಕ್ ಹೋಗ್ಬಾರ್ದು. ಈಗ ಎನಫ್ 10 ಸ್ಯಾಚೆಟ್ ಏನಿದೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತೆ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಸೊ ನೋಡ್ರಿ, ಪ್ರತಿ ಒಂದು ಸ್ಯಾಚೆಟ್ ಒಳಗಡೆ ರೆಸಿಕಾಡಾಟ್ರಿಲ್ 10 mg ಪ್ರಮಾಣದಾಗ ಇರ್ತೈತ್ರಿ. ಸೊ ರೆಸಿಕಾಡಾಟ್ರಿಲ್ ಇದ್ರದ್ದು ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಎಸಿಟೋರ್ಫ್ಯಾನ್, ಇದಕ್ಕೆ ಇನ್ನೊಂದು ಹೆಸರು ಐತ್ರಿ. ರೆಸಿಕಾಡಾಟ್ರಿಲ್ ಏನಿದೆ ನೋಡ್ರಿ, ಇದ್ರ ಕ್ಲಾಸ್ ಆಫ್ ಮೆಡಿಸಿನ್ ಯಾವ್ದಪ್ಪ ಅಂದ್ರೆ ಆಂಟಿ ಡೈರಿಯಲ್, ಅದ್ರಾಗೂ ಓರಲ್ ಎನ್ಕಿಫಲೈನೇಸ್ ಇನಿಬಿಟರ್ಸ್ ಬಿಲಾಂಗ್ ಆಗುತ್ತಾ. ಇದನ್ನ ನೋಡ್ರಿ ಸ್ಯಾಚೆಟ್ ಅನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಮಕ್ಕಳಿಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ರೆಸಿಕಾಡಾಟ್ರಿಲ್ ನೋಡ್ರಿ, ಇದ್ರ ಮಕ್ಕಳದ ಪಿಡಿಯಾಟ್ರಿಕ್ ಡೋಸೇಜ್ ಏನಪ್ಪಾ ಅಂದ್ರ 1.5 mg per kg per 8th hourly. 8th hourly ಅಂದ್ರೆ 8 ತಾಸಿಗೆ ಒಮ್ಮೆ ಇದನ್ನ ನೀವು ಮಕ್ಕಳಿಗೆ ಹಾಕ್ಬೋದ್ರಿ. ಸೊ ಅದ್ರಾಗ 1.5 mg ಪ್ರತಿ ಕೆಜಿ ಮಕ್ಕಳಿಗೆ ವೇಟ್ ಪ್ರಕಾರ. ಸೊ ಈಗ ಪಾಪು ವೇಟ್ ನೋಡ್ರಿ 6.5 kg, 6.5 kg ಪಾಪು ವೇಟ್ ಐತಂದ್ರ, ಸೊ ಅದಕ್ಕೆ ಏನಾಗುತ್ತಪ್ಪ ಅಂದ್ರ 1.5 mg ಇಂಟು 6.5 kg ಆಗ್ತೈತಿ. ಸೊ ಎಷ್ಟು ಬರ್ತೈತಿ, 9.75 mg ಅಂತ ಬರ್ತೈತ್ರಿ. ಸೊ ಈ ಪಾಪು ಯಾರ್ದು ವೇಟ್ 6.5 kg ಐತಿ ನೋಡ್ರಿ, ಅವ್ರಿಗೆ ಒಂದು ಸ್ಯಾಚೆಟ್ ಹಾಕ್ಬೋದ್ರಿ. ಯಾಕಂದ್ರೆ ಒಂದ್ ಸ್ಯಾಚೆಟ್ ಒಳಗಡೆ 10 mg ಇರ್ತೈತಲ್ಲ, ಸೊ 9.75 ಅಂದ್ರೆ 0.25 mg ಅಷ್ಟೇ ಕಡಿಮೆ ಆಗ್ತೈತಿ. ಸೊ ಒಂದು ಸ್ಯಾಚೆಟ್ ಪ್ರತಿ 8 ಗಂಟೆಗೆ ಹಾಕ್ಬೋದ್ರಿ. ಈಗ ಇದನ್ನ ಪ್ಯಾಕೆಟ್ ಯಾವ ರೀತಿ ತಯಾರು ಮಾಡಬೇಕು, ಸೊ ನೋಡ್ರಿ, ಒಂದು ಪ್ಯಾಕೆಟ್ ಏನಿರ್ತೈತಿ ಇದನ್ನ ಕಟ್ ಮಾಡ್ಕೊಂಡು ಒಂದು ಗ್ಲಾಸ್ ನಾರ್ಮಲ್ ನೀರ್ ಜೊತೆಗೆ ಚೆನ್ನಾಗಿ ಚಮಚ ತಗೊಂಡು ಕಡ್ಡಾಡಿಸಿ ಮಿಕ್ಸ್ ಮಾಡಿಬಿಡ್ರಿ. ಇದನ್ನ ನೀವು ನಿಮ್ಮ ಪಾಪುಗ ಹಾಳ ಹೊಟ್ಟೆಲೇನ ಹಾಕ್ಬೋದು, ಊಟ ಆದ ನಂತರ ಕೂಡ ಹಾಕ್ಬೋದ್ರಿ. ಇಲ್ಲ ನಿಮ್ ಡಾಕ್ಟರ್ ಯಾವ ರೀತಿ ಇದನ್ನ ನಿಮ್ಗೆ ಬಳಸಕ್ ಹೇಳೋ ಅಂತಾರ ಆ ರೀತಿ ಕೂಡ ಇದ್ರ ಉಪಯೋಗ ಮಾಡಬಹುದು. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರ ನಿಮ್ ಮಕ್ಕಳಿಗೆ ಎಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡಿ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ, ಇನ್ಫೆಕ್ಷನ್ ಲೆವೆಲ್ ನೋಡಿಕೊಂಡು, ಮತ್ತೆ ಇದ್ರ ಜೊತೆ ಬೇರೆ ಮೆಡಿಸಿನ್ಸ್ ಏನ್ ಕೊಡೋ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಡಾಕ್ಟರ್ ಎಷ್ಟು ದಿನ ಇದನ್ನ ಯೂಸ್ ಮಾಡಕ್ ಹೇಳೋ ಅಂತಾರ ಅಷ್ಟು ದಿನ ನಿಮ್ಮ ಮಕ್ಕಳಿಗೆ ನೀವು ಇದನ್ನ ಹಾಕ್ಬಹುದು. ಈಗ ತಿಳಿಸ್ಕೊಡ್ತೀನಿ ಇದು ಈ ಸ್ಯಾಚೆಟ್ ನಿಮ್ಮ ಮಕ್ಕಳು ಮೈಯಾಗ ಯಾವ ರೀತಿ ಕೆಲಸ ಮಾಡುತ್ತಾ. ಸೊ ನೋಡಿ, ಇದ್ರೊಳಗೆ ರೆಸಿಕಾಡಾಟ್ರಿಲ್ ಕಂಟೆಂಟ್ ಇರ್ತೈತಲ್ಲ, ರೆಸಿಕಾಡಾಟ್ರಿಲ್ ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಮಕ್ಕಳು ಇಂಟೆಸ್ಟೈನ್ ಕರಳು ಇರ್ತೈತೆ ನೋಡ್ರಿ, ಅದ್ರ ಒಳಗಡೆ ನೀರಿನ ಅಂಶ ಮತ್ತೆ ಎಲೆಕ್ಟ್ರೋಲೈಟ್ ಅಂಶ ಏನಿರ್ತೈತೆ ನೋಡ್ರಿ, ಅದನ್ನ ಹೊರಗೆ ಹೋಗಕ್ ಬಿಡಂಗಿಲ್ಲ, ಅದ್ರ ಸೆಕ್ರೇಷನ್ ಆಗ್ಲಿಕ್ಕೆ ಬಿಡಂಗಿಲ್ಲ. ಸೊ ಅದ್ರ ಸಂಬಂಧ ಏನಾಗುತ್ತಾ, ಫ್ಲೂಯಿಡ್ ಲಾಸ್ ಕಡಿಮೆ ಆಗ್ಬಿಡ್ತೈತ್ರಿ. ಫ್ಲೂಯಿಡ್ ಲಾಸ್ ಕಡಿಮೆ ಆದ್ರೆ ನಿಮ್ಗೆ ಲಕ್ಷಣ ಬೇದಿ ಏನಿರ್ತೈತೆ ನೋಡ್ರಿ, ಅದು ಕಡಿಮೆ ಆಗ್ತಾ ಬಂದ್ಬಿಡ್ತೈತಿ, ನಿಮ್ಗೆ ಚಲೋ ಅನ್ಸಕ್ ಸ್ಟಾರ್ಟ್ ಆಗಿಬಿಡ್ತೈತ್ರಿ. ಈಗ ಈ ಸ್ಯಾಚೆಟ್ ಉಪಯೋಗ ಮಾಡಿದ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು. ಸೈಡ್ ಎಫೆಕ್ಟ್ ನೋಡ್ರಿ, ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗ್ಬೋದು. ನಿಮ್ಗೆ ವಾಂತಿ ಬಂದಂಗ ಆಗ್ಬೋದು, ತಲೆ ಸುತ್ತು ಬರ್ಬೋದು, ತಲೆನೋವು ಬರ್ಬೋದು, ಗಂಟ್ಲ ಊತ ಬರ್ಬೋದು, ತ್ವಚದಾಗ ರ್ಯಾಶಸ್ ಆಗ್ಬೋದು, ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ಬೋದು. ಕಾಂಟ್ರಾ ಇಂಡಿಕೇಶನ್ ಏನು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನ್ ಕಂಟೆಂಟ್ ಇದೆ ರೆಸಿಕಾಡಾಟ್ರಿಲ್, ಅದ್ರಲ್ಲಿ ಮಕ್ಕಳಿಗೆ ಏನಾರ ಮೊದಲು ಅಲರ್ಜಿಕ್ ರಿಯಾಕ್ಷನ್ ಆಗ್ಯಾವ ಅಂದ್ರ ಇದನ್ನ ಕೊಡಕ್ ಹೋಗ್ಬಿಡ್ರಿ. ಮತ್ತೆ ಯಾವ ಮಕ್ಕಳು ವಯಸ್ಸು 3 ತಿಂಗಳಿಗೆ ಸಣ್ಣ ಇರ್ತಾರ ನೋಡ್ರಿ, ಅವ್ರಿಗೆ ಇದನ್ನ ಕೊಡಕ್ ಹೋಗ್ಬಾರ್ದು. ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಸೊ ನೋಡ್ರಿ, ಎನಫ್ 10 ಸ್ಯಾಚೆಟ್ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ರೆಸಿಕಾಡಾಟ್ರಿಲ್ 10 mg ಪ್ರಮಾಣದಾಗ ಇರ್ತೈತ್ರಿ. ಸೊ ರೆಸಿಕಾಡಾಟ್ರಿಲ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮದು ಸ್ಯಾಚೆಟ್ಸ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಬೇಬಿ ಸ್ಯಾಚೆಟ್, AD 10 mg ಸ್ಯಾಚೆಟ್, ರೆಡೋಟಿಲ್ ಸ್ಯಾಚೆಟ್, ಮತ್ತೆ ಝೊಮಿಟ್ರಿಲ್ 10 ಸ್ಯಾಚೆಟ್. ಇದ್ರೊಳಗೆ ಕಂಟೆಂಟ್ ಸೇಮ್, ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಇದರದ್ದು ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ 15 ರೂಪಾಯಿದಾಗ ನಿಮ್ಗೆ ಒಂದು ಸ್ಯಾಚೆಟ್ ಸಿಗ್ತೈತ್ರಿ. ಎನಫ್ 10 ಸ್ಯಾಚೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನೀವು ಬೇಗ ತಲುಪ
ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸಿಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ ಎಂಡ್ ಟೇಕ್ ಕೇರ್. ಧನ್ಯವಾದಗಳು.